ಬಿಎಸ್ವೈ 1800 ಕೋಟಿ ಕಪ್ಪ ಕಾಣಿಕೆ ನೀಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಈಗ ಸಿಕ್ಕಿರೋದು. ನಿನ್ನೆ ಬಿಡುಗಡೆಯಾದಂತಹ ಡೈರಿ ದಾಖಲೆಗಳು ನಕಲಿ ಅನ್ನುವಂತಹ ಸ್ಪಷ್ಟನೆ ಈಗ ಸಿಕ್ಕಿದೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಐಟಿ ಇಲಾಖೆ ಡಿಜಿ ಈ ಸಂಬಂಧ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಮತ್ತು ಗೋವಾ ವಲಯದ ಡಿಜಿ ಬಿಆರ್ ಬಾಲಕೃಷ್ಣನ್ ಈ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಕಪ್ಪ ಕಾಣಿಕೆ ದಾಖಲೆಗಳು ನಕಲಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದು. ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಈ ವಿಚಾರದಲ್ಲಿ ಮುಖಭಂಗ ಆಗಿದೆ ಅಂತಾನೆ ಹೇಳಬೇಕು. ಸುದ್ದಿಗೋಷ್ಠಿಯಲ್ಲಿ ಅವರು ನೀಡಿರುವಂತಹ ಮಾಹಿತಿ, ದಾಖಲೆಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಹೈದರಾಬಾದ್ ಸಿಎಫ್ಎಸ್ಎಲ್ ಲ್ಯಾಬ್ಗೆ ಕಳುಹಿಸಲಾಗಿದ್ದು, ಪ್ರಾಥಮಿಕ ಹಂತದ ವರದಿ ಪ್ರಕಾರ ಡೈರಿ ದಾಖಲೆಗಳು ನಕಲಿ ಅನ್ನುವಂಥದ್ದು ಗೊತ್ತಾಗಿದೆ ಅನ್ನುವಂತಹ ಮಾಹಿತಿಯನ್ನು ಈಗ ಐಟಿ ಇಲಾಖೆಯಿಂದನೇ ನೀಡಲಾಗಿರೋದು. ಹೀಗಾಗಿ 1800 ಕೋಟಿ ಕಪ್ಪ ಕಾಣಿಕೆಗೆ ಸಂಬಂಧಪಟ್ಟಂತೆ ಬಾಂಬ್ ಅನ್ನ ಸಿಡಿಸೋದಕ್ಕೆ ಹೊರಟಿದ್ದಂತಹ ಕಾಂಗ್ರೆಸ್ನ ಪ್ರಯತ್ನ ಆರಂಭದಲ್ಲೇ ಇಲ್ಲಿ ಚೂಟುವಂತಹ ಪ್ರಯತ್ನ ಆಗಿದೆ. ಜೊತೆಗೆ ಆರಂಭದಲ್ಲಿ ಒಂದು ರೀತಿಯಲ್ಲಿ ಮುಖಭಂಗ ಆಗುವಂತಹ ವಿಚಾರ ಇದು. ನಿನ್ನೆ ಬಿಡುಗಡೆಯಾದಂತಹ ಡೈರಿ ಇಷ್ಟು ಬೇಗ ನಕಲಿ ಅನ್ನುವಂಥದ್ದು ಕೂಡ ಈಗ ದಾಖಲೆಗಳ ಮೂಲಕ ಗೊತ್ತಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಐಟಿ ಇಲಾಖೆಯ ಡಿಜಿ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಇನ್ನು ಈ ಡೈರಿ ನಕಲಿ ಅನ್ನುವಂತಹ ವಿಚಾರವಾಗಿ ಇವತ್ತು ಬಿಎಸ್ವೈ ಕೂಡ ಟ್ವೀಟ್ ಮಾಡಿದ್ರು. ಇದು ನಕಲಿ ಡೈರಿ ವರ್ಸಸ್ ಎಡಿಟೆಡ್ ನಕಲಿ ಡೈರಿ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ರು ಬಿಎಸ್ವೈ. ಜೊತೆಗೆ ಬಿಜೆಪಿ ಆರೋಪವನ್ನ ತಳ್ಳಿ ಹಾಕ್ತಾನೆ ಬಂದಿತ್ತು. ಇದೆಲ್ಲವೂ ಕೂಡ ನಕಲಿ, ಇದರಲ್ಲಿರುವಂತದ್ದು ಶುದ್ಧ ಸುಳ್ಳು ಅನ್ನುವಂತಹ ಮಾತನ್ನ ಬಿಜೆಪಿ ಹೇಳ್ತಾ ಬಂದಿತ್ತು. ಹಾಗೆ ಈ ಒಂದು ಡೈರಿಯಿಂದಾಗಿ ಬಿಜೆಪಿ ನಿಜಕ್ಕೂ ಕೂಡ ಒಂದು ನೈತಿಕತೆಯನ್ನ ಕಳ್ಕೊಂಡಿದೆ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇತ್ತು. ಈಗ ಈ ಕಪ್ಪ ಕಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳಬೇಕಾಗಿದ್ದು. ಯಾಕಂದ್ರೆ ಈ ಡೈರಿ ನಕಲಿ ಅನ್ನುವಂಥದ್ದು ಈಗ ದಾಖಲೆಗಳ ಮೂಲಕ, ಅಂದ್ರೆ ಲ್ಯಾಬ್ನ ದಾಖಲೆಗಳ ಮೂಲಕ ಸ್ಪಷ್ಟವಾಗಿದೆ ಅಂತ ಈಗ ಐಟಿ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಈಗ 1800 ಕೋಟಿ ಕಪ್ಪ ಕಾಣಿಕೆಯ ಡೈರಿ ವಿಚಾರ ನಕಲಿ ಅನ್ನುವಂಥದ್ದು ಈಗ ದಾಖಲೆಗಳ ಮೂಲಕ ಗೊತ್ತಾಗಿದೆ ಅನ್ನುವಂಥದ್ದು, ಅಂದ್ರೆ ಲ್ಯಾಬ್ ಮೂಲಕ ಗೊತ್ತಾಗಿದೆ ಅಂತ ಏನ್ ಹೇಳಿದ್ದಾರೆ ಐಟಿ ಇಲಾಖೆ? ಸುಕನ್ಯಾ, ಇದು ಬೆಂಗಳೂರಿನ ಕ್ವಿನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ವರ್ಷಾಂತ್ಯದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಗೂ ಗೋವಾ ರೀಜನ್ನ ಐಜಿ ಆಗಿರ್ತಕ್ಕಂಥ ಬಿಆರ್ ಬಾಲಕೃಷ್ಣನ್ ಅವರು ವರ್ಷಾಂತ್ಯದ ಸುದ್ದಿಗೋಷ್ಠಿಯ ವೇಳೆಯಲ್ಲಿ ಮಾಧ್ಯಮದ ಮಿತ್ರರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಿರ್ತಕ್ಕಂಥದ್ದು. ಈಗಾಗಲೇ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದಂತ ನಿನ್ನೆಯಷ್ಟೇ ದೆಹಲಿಯ ಎಐಸಿಸಿ ವಕ್ತಾರರಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಬಾಂಬ್ ಅನ್ನು ಸಿಡಿಸಿದ್ರು. ಆ ಒಂದು ಬಾಂಬ್ ನಲ್ಲಿ ಏನೆಂದು ಅವರು ಅಂಶಗಳನ್ನ ಒಳಗೊಂಡಿತ್ತು ಅಂತ ಹೇಳಿದ್ರೆ, ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಂತಹ ಡೈರಿಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಕಾಂಗ್ರೆಸ್ ಹಲವು ಒಂದು ಆರೋಪಗಳನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಉಲ್ಲೇಖಿಸಿರ್ತಕ್ಕಂಥ ಡೈರಿಯ ಅಂಶಗಳ ಕುರಿತಂತೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಗಡ್ಕರಿ ಸೇರಿದಂತೆ ಹಲವು ಬಿಜೆಪಿಯ ನಾಯಕರುಗಳಿಗೆ ಸಂದಾಯವನ್ನ ಮಾಡಿದ್ದಾರೆ. ಈ ಕುರಿತು ಡೈರಿಯಲ್ಲಿ ಸ್ಪಷ್ಟವಾಗಿ ಯಡಿಯೂರಪ್ಪನವರು ಉಲ್ಲೇಖಿಸಿದ್ದಾರೆ ಅಂತ ಹೇಳಿ ಬಿಜೆಪಿಯ ಮೇಲೆ ವಾಗ್ದಾಳಿಯನ್ನು ಕೂಡ ನಡೆಸಿತು. ದೇಶಾದ್ಯಂತ ಸಂಚಲನವನ್ನು ಉಂಟು ಮಾಡಿದಂತ ಈ ಒಂದು ಡೈರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನಲ್ಲಿ ಐಜಿ ಬಾಲಕೃಷ್ಣನ್ ಅವರು ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಪತ್ತೆಯಾಗಿರ್ತಕ್ಕಂಥ ದಾಖಲೆಗಳೆಲ್ಲವನ್ನೂ ಕೂಡ ನಾವು ಹೈದರಾಬಾದ್ನ ಸಿಐಎಸ್ಎಸ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೈದರಾಬಾದ್ನ ಸಿಎಫ್ಎಸ್ಎಲ್ ನ ಲ್ಯಾಬ್ಗೆ ಕಳುಹಿಸಿಕೊಟ್ಟಂತ ಈ ಒಂದು ದಾಖಲೆಗಳಲ್ಲಿ ಪ್ರಾಥಮಿಕ ಹಂತದ ವರದಿ ನಮಗೆ ಲಭ್ಯವಾಗಿದೆ. ಎಲ್ಲಾ ದಾಖಲೆಗಳು ಕೂಡ ಫೋರ್ಜರಿ ದಾಖಲೆಗಳು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸುಕನ್ಯಾ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆಸಿದಂತ ಕಾಂಗ್ರೆಸ್ನ ಬಾಂಬು ಹುಸಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಮತ್ತೆ ಯಾವ ಮಟ್ಟಿಗೆ ತಳೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸುಕನ್ಯಾ. ಧನ್ಯವಾದ ಶಿವಪ್ರಸಾದ್. Named in that, we have sent it for forensic analysis. It did not come out. The forensic lab said that unless we have the original, they cannot work on it. It ends. As far as we are concerned, we cannot do that. That is number one. Number two, one thing I would like to say is that what came in a magazine article, there was a magazine article about this. The first page of that is considered the most, is what they talked about a lot, is not part of our seized material. We have not seized that paper. That has nothing to do with us. What does this page contain? That you see in that article. Okay. Which magazine, sir? Sorry? Which magazine you are mentioning? That you should know, no? I don't want to take the name of the magazine. You are talking about that 1,000 report. Yeah, I'm talking about that there, you know. You know the questions. So the third issue which I would like to say is that in view of various Supreme Court decisions on admissibility of evidence, that particular diary has no
evidentiary value whatsoever. That's something you can check up, but as a professional organization, this is our feeling. The other point, which I would like to say, is this: that if you look at that page, you can't call it